Hello everyone, welcome to FTS Academy. Okay, last class we have seen how to make the notes, correct? ಈ ಸೆಷನ್ ನಲ್ಲಿ ನಾವು ನಿಮ್ಮ ರಿಕ್ವೆಸ್ಟ್ ಪ್ರಕಾರ ನಾನು UPFO ಎಕ್ಸಾಮ್ ಸಿಲೆಬಸ್ ಪ್ಯಾಟರ್ನ್ ಅನ್ನ ಡಿಸ್ಕಸ್ ಮಾಡೋಣ ಈ ಲೆಕ್ಚರ್ ನಲ್ಲಿ. EPFO ಎಕ್ಸಾಮ್ ಇದೆಲ್ಲ ಇದು UPSC ನೇ ಕಂಡಕ್ಟ್ ಮಾಡುತ್ತೆ. ಇದರಲ್ಲಿ EO ಬರುತ್ತೆ, AO ಬರುತ್ತೆ, APFC ಅಂತ ಬರುತ್ತೆ, ಇವೆಲ್ಲ ಪೋಸ್ಟ್. ಅದರಲ್ಲಿ ನಾವು UPSC CSC ಓದ್ತೀವಲ್ಲಪ್ಪ, UPSC CSC ಈ ಎಕ್ಸಾಮ್ ಓದುವಾಗ ನೀವೇನು ಓದ್ತಿರಲ್ಲ ಅದೇ ಪ್ರಕಾರ ಪ್ಯಾರಲಲ್ ಆಗಿ ನೀವು UPF ಅನ್ನು ಕೂಡ ಓದಿದ್ರೆ ಚೆನ್ನಾಗಿರುತ್ತೆ. ಇದ್ರದ್ದು ಎಕ್ಸಾಮು ಟೆಂಟೇಟಿವ್ ಡೇಟ್ ಯಾವಾಗಿದೆ ಅಂತಂದ್ರೆ ಟೆಂಟೇಟಿವ್ ಡೇಟು 30 ನವೆಂಬರ್ ಇದೆ, ಇನ್ನೂ ಡೇಟ್ ಇದೆ. ಅಪ್ಲೈ ಮಾಡೋದು ಲಾಸ್ಟ್ 18 ಆಗಸ್ಟ್ಗೆ ಇದೆ ನೋಡಿ, ಆಗಸ್ಟ್ 2024 ಅಪ್ಲೈ ಮಾಡಿ, ಇನ್ನೂ ಡೇಟ್ ಇದೆ, ಅಪ್ಲೈ ಮಾಡ್ಬೋದು. ಇದ್ರ ಪ್ರಕಾರ ನಾವು EPFO ಏನಿದೆಲ್ಲ ಇದು ನಾವು ಸಿಲೆಬಸ್ ಅನ್ನ 1 by 1 ಅನ್ನ ನೋಡೋಣ. ಐ ಥಿಂಕ್ ಯು ಆರ್ ರೀಡಿಂಗ್ ವೆಲ್ ಅಂಡ್ ಡೈಲಿ ನ್ಯೂಸ್ ಪೇಪರ್ ಓದ್ತಾ ಇದ್ದೀರಾ, ದ ಹಿಂದೂ, ಇಂಡಿಯನ್ ಎಕ್ಸ್ಪ್ರೆಸ್ ಓದ್ತಾ ಇದ್ದೀರಾ, ಎಕ್ಸ್ಪ್ರೆಸ್ಸು, ಆಮೇಲೆ ಮತ್ತೇನು ಹೇಳಿದ್ದೀನಿ, AR ನ್ಯೂಸ್ ಹೇಳಿದ್ದೀನ, ಕೇಳ್ತಾ ಇದ್ದೀರಾ, ಸಂಸತ್ TV, ಡಿಬೇಟು ಪರ್ಸ್ಪೆಕ್ಟಿವ್ ಅಂತ ಹೇಳಿದೆ, ಅದು ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ಡೈಲಿ ಮೇನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. MCQ ಅಪ್ಪ, ಡೈಲಿ MCQ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಎನಿ ಒನ್ ವೆಬ್ಸೈಟ್ ತಗೊಂಡು ನೀವು MCQ ಅನ್ನ ಸಾಲ್ವ್ ಮಾಡಿ ಅಂತ ಹೇಳಿದೆ, ಮಾಡ್ತಾ ಇದ್ದೀರಿ. ಐ ಹೋಪ್ ಯು ಆರ್ ಡೂಯಿಂಗ್. ಅಂಡ್ ಇನ್ ದಿಸ್ ಲೆಕ್ಚರ್ we will see EPFO syllabus. Okay, see here, exam consists of 2. One ರಿಕ್ರೂಟ್ಮೆಂಟ್ ಟೆಸ್ಟ್ ಅಂತ ಇರುತ್ತೆ, ಸೆಕೆಂಡ್ ಇಂಟರ್ವ್ಯೂ ಇರುತ್ತೆ. ಈ ರಿಕ್ರೂಟ್ಮೆಂಟ್ ಟೆಸ್ಟ್ ಎಷ್ಟು 300 ಮಾರ್ಕ್ಸ್ ಇರುತ್ತೆ, 300 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ನೀವು 1/3 ನೆಗೆಟಿವ್ ಇರುತ್ತೆಪ್ಪ, ನೆಗೆಟಿವ್ ಏನು 1/3 ನೆಗೆಟಿವ್ ಅಂದರೆ ಈ 300 ಮಾರ್ಕ್ಸಿಗೆ 120 ಕ್ವಶನ್ಸ್ ಇರುತ್ತೆ. ಟೋಟಲ್ ಎಷ್ಟು ಇರುತ್ತೆ ಕ್ವಶನ್ಸ್, 120 ಕ್ವಶನ್ಸ್ ಇರುತ್ತೆ. 1/3 ನೆಗೆಟಿವ್, ದಟ್ ಈಸ್ ಒನ್ ಕ್ವಶನ್ಗೆ 2.5 ಮಾರ್ಕ್ಸ್, ಸೇಮ್ UPSC ಥರನೇ. 2.5 ಅಂದರೆ 33% ಆಫ್ 2.5 ಮಾರ್ಕ್ಸ್ ಎಷ್ಟಾಗುತ್ತೆ, 0.825. ಇದು ನೆಗೆಟಿವ್, ಇದು ನೆಗೆಟಿವ್ ಆಗಿರುತ್ತೆ. ಅದಕ್ಕೆ ಕೇರ್ಫುಲ್ ಆಗಿ ಪ್ರತಿಯೊಂದು ಕ್ವಶನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕಾಂಪಿಟೇಷನ್ ಕೂಡ ಹೈ ಇರುತ್ತೆ. ಇದು ಏನು EPFO ಇದೆಲ್ಲ ಇದು IRSಗೆ ಈಕ್ವಲ್ ಆಗಿರತಕ್ಕಂಥ ಜಾಬ್, ಇದು ಈಕ್ವಲ್ ಜಾಬ್. ಅದಕ್ಕೆ ತುಂಬ ಸ್ಯಾಲ್ರಿನೂ ಚೆನ್ನಾಗಿರುತ್ತೆ, ಫೆಸಿಲಿಟೀಸ್ ಚೆನ್ನಾಗಿರುತ್ತೆ, ಒಂಥರ ಆಫೀಸರ್. ಓಕೆನಾ, ಗೊತ್ತಾಯ್ತಲ್ವಾ? ಅದಕ್ಕೆ ನೋಡಿ, ನೆಕ್ಸ್ಟ್ ನಾವು 1 by 1 ಸಿಲೆಬಸ್ ಅನ್ನ ಅರ್ಥ ಮಾಡ್ಕೋತಾ ಹೋಗೋಣ. ಭಾಳ ಇಂಪಾರ್ಟೆಂಟ್ ಇದೆ ಇದು ಕ್ಲಾಸು, ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಫುಲ್ ಕಾನ್ಸಂಟ್ರೇಷನ್ ಕೊಟ್ಟು, ಫುಲ್ಲಿ ಕಾನ್ಸಂಟ್ರೇಟ್ ಕೊಟ್ಟು ಈ ಕ್ಲಾಸನ್ನು ಕೇಳಿ. ಈ ಸಿಲೆಬಸ್ ಅರ್ಥ ಮಾಡ್ಕೊಂಡ್ರೆ ನೀವು ಪ್ರಿಪರೇಷನ್ ಹೆಂಗೆ ಮಾಡಬೇಕು ಅನ್ನೋದು ಎಲ್ಲ ಗೊತ್ತಾಗುತ್ತೆ. ಅದಕ್ಕೆ ಸಿಲೆಬಸ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ನೋಡಿ. ಈ ಸಿಲೆಬಸ್ ಪ್ರಕಾರ ಇದು ಏನಿರುತ್ತೆ, ಅಬ್ಜೆಕ್ಟಿವ್ ಟೈಪ್ ಇರುತ್ತೆ, ಜನರಲ್ ಇಂಗ್ಲೀಷ್ ಇದೆ, ಗ್ರಾಮರ್ ಯೂಸೇಜು, ವೊಕ್ಯಾಬ್ಯುಲರಿ, ಕಾಂಪ್ರಿಹೆನ್ಷನ್, ಸೆಂಟೆನ್ಸ್ ಕರೆಕ್ಷನ್, ಸಿನಾನಿಮ್ಸ್, ಆಂಟೋನಿಮ್ಸ್ ಅಂತ. ಇದು ಜನರಲ್ ಇಂಗ್ಲೀಷು ನ್ಯೂಸ್ ಪೇಪರ್ನಲ್ಲಿ ಕವರ್ ಆಗುತ್ತೆ, ನ್ಯೂಸ್ ಪೇಪರ್ನಲ್ಲಿ. ಇಲ್ಲ ಒಂದು ಬುಕ್ ಇದೆ, ನೀವು ಜನರಲ್ ಇಂಗ್ಲೀಷಿಗೆ ಅರಿಯಂತ್ ಅಂತ ಬುಕ್ ಇದೆಯಲ್ಲ ಅದು ಓದಿ, ಅರಿಯಂತ್ ಬುಕ್ ಇದೆ ಅದು ಓದಿ, ಅರಿಯಂತ್ ಇಲ್ಲ ಅಂತಂದರೆ ಇನ್ನೊಂದು ಬುಕ್ ಇದೆಯಪ್ಪ, ರೆನ್ ಆ್ಯಂಡ್ ಮಾರ್ಟಿನ್ ಅಂತಿದೆ, ತುಂಬ ಚೆನ್ನಾಗಿದೆ ಬುಕ್, ಇದು ಮಾರ್ಟಿನ್ ಬುಕ್ ಅಂತೇಳಿ. ಇದು ಜನರಲ್ ಇಂಗ್ಲೀಷಿಗೆ ಇಂಪಾರ್ಟೆಂಟ್ ಆಗಿರತಕ್ಕಂಥ ಬುಕ್. ಈ ಬುಕ್ಕನ್ನು ನೀವು ತಗೊಂಡು ಓದ್ಬೋದು, ಇದು ಚೆನ್ನಾಗಿದೆ. ನೋಡಿ, ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಇದೆನಾ, ಇದು ಅದಕ್ಕಿದೆ, UPSC ಸಿಲೆಬಸ್ಗೆ ಇದೆನಾ, ಓದಿದಿರಲ್ವಾ? ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್, ಮಾಡರ್ನ್ ಹಿಸ್ಟ್ರಿ, ಮಾಡರ್ನ್, ಏನ್ಸೆಂಟ್, ಮಿಡೈವಲ್ ಓದಿದಿರಲ್ವಾ? ಇದಕ್ಕೆ ಮಾಡರ್ನಿಗೆ ಏನು ಓದ್ಬೇಕು, ಯಾವ ಬುಕ್ಕು ಹೇಳಿದ್ದೀನಿ ನಿಮಗೆ, ಸ್ಪೆಕ್ಟ್ರಮ್ ಓದಿ. ಇದಕ್ಕೆ RS ಶರ್ಮಾ, ಏನಿದು NCERT ಬುಕ್ಸ್ ಓದಿ. ಇದಕ್ಕೆ ಏನ್ಸೆಂಟ್ ಮತ್ತು ಮಿಡೈವಲ್ಗೆ ಗೊತ್ತಿದೆ ಅಲ್ವಾ? ಇದಕ್ಕೆ ನಿಮ್ಗೇನು ಜಾಸ್ತಿ ಟೈಮ್ ಏನು ಕೊಡೋದಿಲ್ಲ, ಆಲ್ರೆಡಿ ಓದ್ತಾ ಇದ್ದೀರಾ UPSC CSCಗೆ.
ಇದು ಸಿಲೆಬಸ್ಗೆ ಮೆನ್ಷನ್ ಮಾಡಿದ್ದಾರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತೇಳಿ. ಇದು ಓದಿ. ಬ್ರಿಟಿಷ್ ಪಾಲಿಸೀಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಆಮೇಲೆ ಇಲ್ಲಿ ನೋಡಿ ಕರೆಂಟ್ ಅಫೇರ್ಸ್ ಅಂತಿದೆ, ಕರೆಂಟ್ ಇವೆಂಟ್ಸ್ ಅಂತಿದೆ, ಡೆವಲಪ್ಮೆಂಟಲ್ ಇಶ್ಯೂಸ್ ಅಂತಿದೆ, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇವೆಂಟ್ಸ್ ಅಂತೇಳಿ. ಇದನ್ನು ಯು ಪಿ ಎಸ್ ಸಿಗೆ ಅಥವಾ ಕೆ ಪಿ ಎಸ್ ಸಿ ಎಕ್ಸಾಮ್ಗೆ ಏನು ಕರೆಂಟ್ ಅಫೇರ್ಸನ್ನು ಓದ್ತಾ ಇರ್ತಾರಲ್ಲ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಎಕ್ಸಾಮ್ಗೆ, ಆ ಕರೆಂಟ್ ಅಫೇರ್ಸ್ನ ಇದು ಕವರ್ ಆಗುತ್ತೆ. ಆಮೇಲೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ ಸಸ್ಟೈನಬಲ್ ಗೋಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತೇಳಿ. ಇದನ್ನು ಫೋಕಸ್ ಮಾಡಿ. ಗೌರ್ಮೆಂಟ್ ಸ್ಕೀಮ್ಸ್ ಅನ್ನು ಓದಿ. ಯಾವುದಾದ್ರೂ ಒಂದು ನೋಟ್ಸ್ ಅನ್ನು ಮಾಡಿ ನೀವು ಮಾಡ್ತಾ ಇದ್ದೀರಾ, ಕೆ ಪಿ ಎಸ್ ಸಿಗೆ ಕೆ ಎಸ್ ಸಿ ಓದಿದ್ದೀರಾ, ಯು ಪಿ ಎಸ್ ಸಿ ಓದ್ತಿದ್ದೀರಾ, ಬೇರೆ ಎಕ್ಸಾಮ್ಗೆ ಓದ್ತಿದ್ದೀರಾ, ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಓದಿದ್ದೀರಾ, ಅಷ್ಟು ಸಾಕು. ಅದು ಇದು ಕವರ್ ಆಗುತ್ತೆ. ಇಟ್ ವಿಲ್ ಕವರ್ ಇನ್ ದಿಸ್. ಓಕೆ, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಇಂಡಿಯನ್ ಪಾಲಿಟಿ ಇದೆ, ಇಂಡಿಯನ್ ಪಾಲಿಟಿ ಆ್ಯಂಡ್ ಎಕಾನಮಿ ಇದೆ. ಇಂಡಿಯನ್ ಪಾಲಿಟಿಗೆ ಯಾವ ಬುಕ್ಕು? ದಟ್ ಈಸ್ ಬೈಬಲ್, ಗೊತ್ತಿದೆಯಲ್ಲ, ಲಕ್ಷ್ಮೀಕಾಂತ್ ಬುಕ್. ಇದೊಂದು ಸಾಕಪ್ಪ, ಲಕ್ಷ್ಮೀಕಾಂತ್ ಬುಕ್ಕು. ಇದು ಎಕಾನಮಿ ಗೊತ್ತಿದೆಯಲ್ಲ, ರಮೇಶ್ ಸಿಂಗ್ ಓದಿ. ಎನ್ ಸಿ ಟಿ ಬುಕ್ಸ್ ಓದಿ, ಎನ್ ಸಿ ಆರ್ ಟಿ. ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಬರುತ್ತಲ್ಲ, ಮೈಕ್ರೋ ಎಕನಾಮಿಕ್ಸು, ಆ ಬುಕ್ ಹೋಗಿದೆ 11 and 12. ಇದು ಬುಕ್ನಲ್ಲಿ ಕವರ್ ಆಗುತ್ತೆ ಎನ್ ಸಿ ಟಿನಲ್ಲಿ. ಇಲ್ಲಿ ಪಾಲಿಟಿನಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಪಂಚಾಯತ್ ರಾಜು, ಪಬ್ಲಿಕ್ ಪಾಲಿಸಿ, ಎಕನಾಮಿಕ್ ಪ್ಲಾನಿಂಗ್ ಆ್ಯಂಡ್ ರಿಫಾರ್ಮ್ಸ್, ಬ್ಯಾಂಕಿಂಗ್, ಫಿಸ್ಕಲ್. ಇದು ಎನ್ ಸಿ ಆರ್ ಟಿ ಬುಕ್ಸ್ನಲ್ಲಿ ಎಕನಾಮಿಕ್ ಕವರ್ ಆಗುತ್ತೆ. ಇಂಡಿಯನ್ ಪಾಲಿಟಿ ಲಕ್ಷ್ಮೀಕಾಂತ್ನಲ್ಲಿ ಕವರ್ ಆಗುತ್ತೆ. ಇಷ್ಟನ್ನು ಓದಿ. ಇಲ್ಲ ನೀವು ರಮೇಶ್ ಸಿಂಗ್ ಓದಿದಿರಲ್ಲ, ಅರ್ಥ ಆಗುತ್ತೆ ಅಲ್ವಾ. ಶಂಕರ್ ಗಣೇಶ್ ಬುಕ್ ಕಾನ್ಸೆಪ್ಟಿಗೆ ಹೇಳಿದೆ, ಅದು ಓದಿದಿರಲ್ವಾ, ಓದ್ತಾ ಇದ್ದೀರಲ್ವಾ, ಅರ್ಥ ಆಗುತ್ತೆ ಅದರಲ್ಲಿ. ಅದು ಇಲ್ಲಿ ಕವರ್ ಆಗುತ್ತೆ. ಸ್ಪೆಸಿಫಿಕ್ ಪೇಪರನ್ನು ನೀವು ಸ್ಪೆಸಿಫಿಕ್ ಆಗಿ ಏನು ಓದೋದು ಬೇಡ, ಸಾಕು, ಅಷ್ಟು ಓದಿದ್ರೆ ಸಾಕು. ಜನರಲ್ ಅಕೌಂಟಿಂಗ್ ಪ್ರಿನ್ಸಿಪಲ್ ಇದೆಯಲ್ಲ, ಇದು ಒಂದು ನಿಮ್ಮ ಸಬ್ಜೆಕ್ಟ್ ಆಗಿರುತ್ತೆ. ಓಕೆನಾ. ಇದು ಏನು ಮಾಡಿ ಕ್ಲಾಸ್ 11 and 12 ಅಂತಿದೆ. ಎನ್ ಸಿ ಟಿ ಬುಕ್ ಅಪ್ಪ ಇದು, ಎನ್ ಸಿ ಟಿ ಬುಕ್, ಎನ್ ಸಿ ಇ ಆರ್ ಟಿ ಬುಕ್. ಓಕೆ, ಇದನ್ನಲ್ಲೇ 12ನಲ್ಲಿ 1 and 2 ಅಂತ ಬರುತ್ತೆ. ಇದನ್ನು ಓದಿ. ಜನರಲ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಕವರ್ ಆಗುತ್ತೆ. ಯು ಪಿ ಎಫ್ ಒ ಪಿ ವೈ ಕ್ಯೂ ಅನ್ನು ತೆಗೆದು ನೋಡಿದಾಗ ಈ ಬುಕ್ನಿಂದ ಕ್ವಶನ್ಸ್ಗಳು ಕವರ್ ಆಗಿದೆ. ಬೇಸಿಕ್ ಕಾನ್ಸೆಪ್ಟ್ ಆಫ್ ಅಕೌಂಟಿಂಗ್ ಅಂತಿದೆ, ಬುಕ್ ಕೀಪಿಂಗ್ ಅಂತಿದೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇದೆ, ಡಿಪ್ರೆಷನ್ ಇದೆ, ಟ್ರೈಬಲ್ ಬ್ಯಾಲೆನ್ಸ್ ಇದೆ, ಬ್ಯಾಂಕ್ ರೀಕನ್ಸಿಲೇಷನ್ ಅಂತಿದೆ. ಇದು ಪಿ ವೈ ಕ್ಯೂ ಈ ಬುಕ್ನಲ್ಲಿ ಕವರ್ ಆಗಿದೆ. ಅದಕ್ಕೆ ಇದು ಒಂದು ಓದಿದ್ರೆ ಕವರ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ. ಇಂಡಸ್ಟ್ರಿಯಲ್ ರಿಲೇಷನ್ ಆ್ಯಂಡ್ ಲೇಬರ್ ಲಾಸ್ ಅಂತ ಬರುತ್ತೆ. ಇಲ್ಲಿ ಟ್ರೇಡ್ ಯೂನಿಯನ್ ಬರುತ್ತೆ, ಲೇಬರ್ ಲಾಸ್ ಇನ್ ಇಂಡಿಯಾ, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್, ಗ್ರೀವೆನ್ಸ್ ಹ್ಯಾಂಡ್ಲಿಂಗ್ ಆ್ಯಂಡ್ ಮಿನಿಮಮ್ ಆ್ಯಂಡ್ ಪೇಮೆಂಟ್ ರೂಲ್ಸ್. ಇದು ಎಲ್ಲಿ ಓದ್ತೀರಾ? ಇದು ಏನೋ ನಮ್ಗೆ ವೆಬ್ಸೈಟ್ ಇದೆ, ಮಿನಿಸ್ಟ್ರಿ ಆಫ್ ಲೇಬರ್ ಅಂತಿದೆ. ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಂತೇಳಿ ವೆಬ್ಸೈಟ್ ಇದೆ. ಈ ವೆಬ್ಸೈಟ್ನಲ್ಲಿ ನೀವು ಹೋಗಿ ಈ ಟಾಪಿಕ್ಸನ್ನು ನೀವು ಓದ್ಬೋದು. ಓದ್ಬಿಟ್ಟು ನೋಟ್ಸ್ ಮಾಡಿ. ಇನ್ನು ಟೈಮ್ ಇದೆ, November 30 ಅಂತ ಹೇಳಿದ್ದೀನಿ ಎಕ್ಸಾಮ್ ಇರೋದು, ಟೆಂಟೇಟಿವ್. ಓಕೆ, ಇದು ಲೇಬರ್ ಲಾಸು ಮತ್ತು ಇಂಡಸ್ಟ್ರಿಯಲ್ ರಿಲೇಷನ್ಸ್ಗೆ ಓದ್ತಕ್ಕಂಥ ಬುಕ್ಸ್. ನೆಕ್ಸ್ಟ್ ಬರುತ್ತೆ ಜನರಲ್ ಸೈನ್ಸ್ ಅಂತ ಬರುತ್ತೆ. ಜನರಲ್ ಸೈನ್ಸ್ ನಾನು ಹೇಳಿದ್ದೀನಲ್ವಾ, ಕ್ಲಾಸ್ 9 and 10 ಎನ್ ಸಿ ಟಿ ಎಫ್ ಇದು ಅನ್ನು ಓದಿ. ಜನರಲ್ ಸೈನ್ಸಿಗೆ ಜನರಲ್ ಕಂಪ್ಯೂಟರ್ ಅಪ್ಲಿಕೇಶನ್ ಇದೆ. ಕಂಪ್ಯೂಟರ್ ಅಪ್ಲಿಕೇಶನ್ಗೆ ಕೆ ಪಿ ಎಸ್ ಸಿ ಗ್ರೂಪ್ ಸಿಗೆ ಓದ್ತಾ ಇದ್ದೀವಾ. ಇದು ಕಂಪ್ಯೂಟರ್ ಅಪ್ಲಿಕೇಶನ್ ಇದೆ. ಇಲ್ಲಿ ನೀವು ಕಂಪ್ಯೂಟರ್ ಅಪ್ಲಿಕೇಶನ್ ಕೂಡ ಒಂದು ಎನ್ ಸಿ ಟಿ ಬುಕ್ ಇದೆ, ಅದು ಎನ್ ಸಿ ಟಿ ಬುಕ್ ಓದಿ. ಇನ್ನು ಕಂಪ್ಯೂಟರ್ ಅವೇರ್ನೆಸ್ ಅಂತಿದೆ, ಅದರಲ್ಲಿ ಯಾವುದು ಕ್ಲಾಸ್ 11 and 12 ಎನ್ ಸಿ ಟಿ ಇದರಲ್ಲಿ ಕವರ್ ಆಗಿದೆ. ಐ ಟಿ ಇದೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಕ್ಟ್ ಇದೆ, ಸೈಬರ್ ಬಗ್ಗೆ ಇದೆ. ಸ್ವಲ್ಪ ಚೂಸ್ ಅಂಡ್ ಟಾಪಿಕ್ಸ್ ಅನ್ನ ಈ ಬುಕ್ನಲ್ಲಿ ಚೂಸ್ ಮಾಡಿ, ಸಿಲೆಬಸ್ ಪ್ರಕಾರ ಚೂಸ್ ಮಾಡಿಬಿಟ್ಟು ಓದಿ. ಇವೆಲ್ಲ ಕವರ್ ಆಗುತ್ತೆ. ಸೈಬರ್ ಸೆಕ್ಯೂರಿಟೀಸ್ ಅಂತ ಮೆನ್ಷನ್ ಮಾಡಿದ್ದಾರೆ ಕ್ಲಿಯರ್ ಆಗಿ. ಇದು ಜನರಲ್ ಕಂಪ್ಯೂಟರ್ ಅಪ್ಲಿಕೇಶನ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಜನರಲ್ ಮೆಂಟಲ್ಬಿಲಿಟಿ. ನೀವು ಯು ಪಿ ಎಸ್ ಸಿ ಓದ್ತಾ ಇದ್ದೀರಲ್ವಾ, ಕೆ ಪಿ ಎಸ್ ಸಿ ಓದಿದ್ದೀರಾ, ಕೆ ಎಸ್ ಸಿಗೆ ಜನರಲ್ ಮೆಂಟಲ್ಬಿಟಿ ಪ್ರಾಕ್ಟೀಸ್ ಮಾಡಿದ್ದೀರಾ, ಅದೇನೇ ಸಾಕು. ಇದಕ್ಕೇನು ಸ್ಪೆಷಲ್ ಬೇಡ. ಯಾವುದಿದೆಪ್ಪ ಬುಕ್ಕು? ನಮ್ಗೆ ಗೊತ್ತಿದೆಯಲ್ಲ, ಆರ್ ಎಸ್ ಅಗರ್ವಾಲ್ ಅಂತ ಬುಕ್ ಇದೆ.
RS ಅಗರ್ವಾಲ್ ಫೇಮಸ್ ಇದೆ ಅಲ್ವಾ, ಎಲ್ಲರೂ ಓದ್ತೀವಲ್ವಾ. ಇಲ್ಲ ಅರಿಯಂತ್ ಬುಕ್ ಓದಿ, ಅರಿಯಂತ್ನಲ್ಲಿ ಮೆಂಟಾಲಿಟಿ ಚೆನ್ನಾಗಿ ಕವರ್ ಮಾಡಿದ್ದಾರೆ, ಕ್ವಾಂಟ್ ಕವರ್ ಮಾಡಿದ್ದಾರೆ. ಈ ಬುಕ್ಕನ್ನು ಓದಿ ಸಾಕು. ಜನರಲ್ ಮೆಂಟಾಲಿಟಿ ಇನ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ, ಲಾಜಿಕಲ್ ರೀಸನಿಂಗು, ಅರ್ಥಮೆಟಿಕ್ ಅಂಡ್ ಪರ್ಸೆಂಟೇಜ್, ರೇಷಿಯೋ, ಪ್ರಾಫಿಟ್ ಲಾಸು, ಡಾಟಾ ಇಂಟರ್ಪ್ರಿಟೇಷನು, ಯು ಪಿ ಎಸ್ ಸಿ ಸಿ ಸ್ಯಾಟಿಗೆ ಇದೆ, ಟೈಮ್ ಆ್ಯಂಡ್ ವರ್ಕ್, ನಂಬರ್ ಸೀರೀಸು, ಇವೆಲ್ಲ ಯು ಪಿ ಎಸ್ ಸಿ ಸಿ ಸ್ಯಾಟಿಗೆ ಇದೆ. ನೀವು ಓದ್ತಾ ಇದ್ದೀರಾ, ಇದಕ್ಕೇನು ಸ್ಪೆಷಲ್ ಪ್ರಿಪ್ರೇಷನ್ ಬೇಡ. ಅದ್ರ ಪ್ರಕಾರ ಪ್ಯಾರಲಲ್ ಇಷ್ಟು ಓದ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ನೆಕ್ಸ್ಟು ನಮ್ಗೆ ಹೊಸದಾಗಿರೋದು ಸಿಲೆಬಸ್ ಯಾವುದು ಅಂತಂದರೆ ಸೋಷಿಯಲ್ ಸೆಕ್ಯೂರಿಟಿ ಇನ್ ಇಂಡಿಯಾ ಅಂತಿದೆ. ಇದು ನಾವು ಸ್ವಲ್ಪ ಹೊಸದಾಗಿದೆ. ಇದಕ್ಕೆ ನಾವು ತುಂಬ ಜನ ಬುಕ್ಸನ್ನು ಬಿಟ್ಟಿದ್ದಾರೆ. ಓಕೆನಾ. ಕೆಲವೊಂದು ಇನ್ಸ್ಟಿಟ್ಯೂಷನ್ ಇದೆಯಪ್ಪ, ಅದು ಟಾಪರ್ಸ್ ನೋಟ್ಸ್ ಅಂತಿದೆ. ಟಾಪರ್ಸ್ ಇವರು ಒಂದು ಇ ಪಿ ಎಫ್ ಅದು ಸೋಷಿಯಲ್ ಸೆಕ್ಯೂರಿಟಿ ಇನ್ ಇಂಡಿಯಾ ಅಂತೇಳಿ ಬುಕ್ ಇದೆ. ಇದು ಬುಕ್ ಓದಿ. ಇಲ್ಲ ಡೈಮಂಡ್ ಲರ್ನಿಂಗ್ ಸಮಥಿಂಗ್ ಏನೋ ಇದೆ, ಡೈಮಂಡ್ ಲರ್ನಿಂಗ್ ಅಂತಿದೆ. ಈ ಬುಕ್ ಕೂಡ ಚೆನ್ನಾಗಿದೆ, ಇದು ಕವರ್ ಆಗುತ್ತೆ, ಇದಿಷ್ಟು ಟಾಪಿಕ್ ಕವರ್ ಆಗುತ್ತೆ. ಸ್ಕೂಲ್ ಸೋಷಿಯಲ್ ಸೆಕ್ಯೂರಿಟಿ ಲಾಸು, ವರ್ಕರ್ಸ್ ವೆಲ್ಫೇರ್ಸು, ಪ್ರಾವಿಡೆಂಟ್ ಫಂಡ್ ಇನ್ ಪೆನ್ಷನ್ ಇನ್ಶೂರೆನ್ಸ್ ಅಂತಿದೆ. ಇದೆಲ್ಲ ಈ ಬುಕ್ನಲ್ಲಿ ಕವರ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಹೇಳಿದ್ದೇನಲ್ವಾ, ಇಂಟರ್ವ್ಯೂ ಎಷ್ಟು ಇರುತ್ತೆ, ಎಷ್ಟು ಮಾರ್ಕ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಫಸ್ಟ್ ಅದು ಎಕ್ಸಾಮ್ ಆಯಿತು, ನೆಕ್ಸ್ಟ್ ಇದು 100 ಮಾರ್ಕ್ಸ್. ಇಂಟರ್ವ್ಯೂನಲ್ಲೇ ನಮ್ಗೆ ಏನು ಚೆಕ್ ಮಾಡ್ತಾರೆ, ಇವೆಲ್ಲ ಪರ್ಸನಾಲಿಟಿಯನ್ನು ಇವ್ಯಾಲ್ಯೂಯೇಟ್ ಮಾಡ್ತಾರೆ, ಕಮ್ಯುನಿಕೇಷನ್ ಸ್ಕಿಲ್ನ ಇವ್ಯಾಲ್ಯೂಯೇಟ್ ಮಾಡ್ತಾರೆ, ಸಬ್ಜೆಕ್ಟ್ ನಾಲೆಜ್ನ ಚೆಕ್ ಮಾಡ್ತಾರೆ. ಇದು ಇಂಟರ್ವ್ಯೂನಲ್ಲಿ. ನೀವು ಇದು ಇ ಪಿ ಎಫ್ ಯು ಪಿ ಎಸ್ ಸಿ ಇ ಪಿ ಎಫ್ ಇದೆಲ್ಲ ಅಷ್ಟೇನು ಕಾಂಪಿಟೇಷನ್ ಇಲ್ಲ ಅಂದ್ಕೊಳ್ರಿ. ಕಾಂಪಿಟೇಷನ್ ಇದೆ, ಕಾಂಪಿಟೇಷನ್ ತುಂಬ ಇದೆ. ಇದಕ್ಕೂ ಯು ಪಿ ಎಸ್ ಸಿ ಓದೋರು ಆಲ್ಮೋಸ್ಟ್ ಓದ್ತಾರೆ. ನಾರ್ತ್ ಇಂಡಿಯನ್, ಸ್ಪೆಷಲ್ ನಾರ್ತ್ ಇಂಡಿಯನ್ ತುಂಬ ಜನ ಯು ಪಿ ಎಫ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಾ ಇರ್ತಾರೆ. ಕಾಂಪಿಟೇಷನ್ ತುಂಬ ಇದೆ. ಇಂಪಾರ್ಟೆಂಟ್ ನೋಟ್ ಏನಂತಂದರೆ, ನೋ ಸ್ಪೆಸಿಫಿಕ್ ಮಾರ್ಕ್ಸ್ ಡಿವಿಷನ್ ಈಸ್ ಗಿವನ್ ಫಾರ್ ಈಚ್ ಸೆಕ್ಷನ್ಗೆ ಸ್ಪೆಸಿಫಿಕ್ ಮಾರ್ಕ್ಸ್ ಅಂತ ಇಲ್ಲ. ಎಕ್ಸಾಮ್ ಈಸ್ ಅಬ್ಜೆಕ್ಟಿವ್ ಟೈಪ್ ಇರುತ್ತೆ, ಫಸ್ಟಿಗೆ ಹೇಳಿದೆ ನಾನು. ಪೆನ್ ಆ್ಯಂಡ್ ಪೇಪರ್ ವರ್ಕ್ ಇರುತ್ತೆಪ್ಪ ಇದು. ಓಕೆನಾ. ಇದು ಏನು ಆಫ್ಲೈನ್ನಲ್ಲಿ ಎಕ್ಸಾಮ್ ಇರುತ್ತೆ. ಆಫ್ಲೈನಲ್ಲಿ 1/3 ನೆಗೆಟಿವ್ ಮಾರ್ಕ್ಸ್ ಇದೆ. ಒಂದಕ್ಕೆ 2.5 ಮಾರ್ಕ್ಸ್ ಇದೆ. 1/3 ಮಾಡಿದರೆ ಪಾಯಿಂಟ್ ಇಷ್ಟು ನೆಗೆಟಿವ್ ಇರುತ್ತೆ. ಇದು ನೆಗೆಟಿವ್ ಮಾರ್ಕ್ಸ್ ರಾಂಗ್ ಆನ್ಸರ್ಗೆ. ಒಂದು ಕ್ವಶನ್ ರಾಂಗ್ ಮಾಡಿದ್ರೆ ಇಷ್ಟು. ಓಕೆ, ಗೊತ್ತಾಯ್ತಲ್ವಾ. ಇದು ಇ ಪಿ ಎಫ್ ಎಕ್ಸಾಮು 13 ನವೆಂಬರ್ ಇರೋದ್ರಿಂದ ನಾವು ಪ್ರಿಪರೇಷನ್ಗೆ ತುಂಬ ಟೈಮ್ ಇದೆ, ನೀವು ಪ್ರಿಪೇರನ್ನು ಮಾಡ್ಬೋದು. ನೆಕ್ಸ್ಟ್ ಕ್ಲಾಸು ಯು ಪಿ ಎಸ್ ಸಿ ಇ ಪಿ ಎಫ್ ನಾವು ಏನು ಮಾಡೋಣ, ಪಿ ಒ ಕ್ಯೂವನ್ನು ಡಿಸ್ಕಸ್ ಮಾಡೋಣ. ಪಿ ಒ ಕ್ಯೂ ಇಂಪಾರ್ಟೆಂಟ್ ಆಗಿರುತ್ತೆ. ಪಿ ಒ ಕ್ಯೂ ನೋಡಿದ್ರೆ ನಮ್ಗೆ ಏನೇನು ಓದಬೇಕು ಏನಿಲ್ಲ ಅಂತೇಳಿ ಅರ್ಥ ಆಗುತ್ತೆ. ಅದಕ್ಕೆ ಪಿ ಒ ಕ್ಯೂವನ್ನು ನೋಡೋಣ. 1-2 ಇಯರ್ಸ್ ಪಿ ಒ ಕ್ಯೂ ನೋಡೋಣ. ಎಲ್ಲರೂ ಕೂಡ ನನ್ನ ಜೊತೆಗೆ ಸಾಲ್ವ್ ಮಾಡಿ ಪಿ ಒ ಕ್ಯೂ ನೋಡೋಣ. ಕಮೆಂಟ್ನಲ್ಲಿ ಪಿ ಡಿ ಎಫ್ ಇದ್ದರೆ ನನಗೆ ಸೆಂಡ್ ಮಾಡಿ ಪ್ಲೀಸ್. ಪಿ ಡಿ ಎಫ್ ಸೆಂಡ್ ಮಾಡಿ. ಓಕೆ, ಗೊತ್ತಾಯ್ತಲ್ವಾ. ಇದೇನು ಇ ಪಿ ಎಸ್ ಸಿ ಇ ಪಿ ಎಫ್ ಎ ಒ ಎ ಪಿ ಎಫ್ ಸಿ ಸಿಲೆಬಸ್ ಆಯಿತು. ಐ ಥಿಂಕ್ ಯು ಗಾಟ್ ಮೈ ಆಲ್ ಪಾಯಿಂಟ್ಸ್. ಓಕೆ, ಥ್ಯಾಂಕ್ ಯು. ವಿಲ್ ಸಿ ಯು ನೆಕ್ಸ್ಟ್ ಕ್ಲಾಸ್. ಬಾಯ್ ಬಾಯ್.